ಶುಕ್ಲ ಪಕ್ಷದ ದೇವತೆ ಮತ್ತು ಹುಣ್ಣಿಮೆಯ ದೇವತೆ ಒಟ್ಟಿಗೆ ಇವನನ್ನು ಸ್ವಾಗತಿಸ್ತಾರೆ. ಅಲ್ಲಿಂದ ಶುಕ್ಲ ಪಕ್ಷ ಆಯಿತು. ಆಮೇಲೆ ತಥೋಹ ಪೂರ್ವಪಕ್ಷಂಚ ಷಣ್ಮಾಸಾಹ, ಅದರಿಂದ 6 ತಿಂಗಳ ಉತ್ತರಾಯಣದ ದೇವತೆ. ಹಿಂದೆ ಬರುವವರು ಕೃಷ್ಣ ಪಕ್ಷದ ದೇವತೆ ದಕ್ಷಿಣಾಯನದ ದೇವತೆ ಹತ್ರ ಹೋಗಿ ಮರಳಿ ಬರ್ತಾರೆ. ಮರಳಿ ಬರದಂತೆ ಭಗವಂತನ ಹತ್ರ ಹೋಗುವವರು ಶುಕ್ಲ ಪಕ್ಷದ ದೇವತೆ ಮತ್ತು ಹುಣ್ಣಿಮೆಯ ದೇವತೆ, ಹಗಲಿನ ದೇವತೆ ಮತ್ತು ಮಧ್ಯಾಹ್ನದ ದೇವತೆಯಿಂದ ಶುಕ್ಲ ಪಕ್ಷದ ದೇವತೆ ಮತ್ತು ಹುಣ್ಣಿಮೆಯ ದೇವತೆಯ ಹತ್ತಿರ ಹೋಗಿ ಹುಣ್ಣಿಮೆಯ ದೇವತೆ ಮತ್ತು ಶುಕ್ಲ ಪಕ್ಷ ದೇವತೆಯಿಂದ ಮುಂದಕ್ಕೆ 6 ತಿಂಗಳ ಉತ್ತರಾಯಣದ ದೇವತೆ ಮತ್ತು ಆ 6 ತಿಂಗಳ ಮಾಸಾಭಿಮಾನ ದೇವತೆಗಳು ಮತ್ತು ಸಂಕ್ರಾಂತಿ ದೇವತೆ ವಿಶ್ವದ ದೇವತೆಯ ಜೊತೆಗೆ ಅವರು ಸೇರ್ತಾರೆ. ಅವರು ಸಂವತ್ಸರದ ದೇವತೆ ಹತ್ರ ಕಳಿಸ್ತಾರೆ. ಅವರು ತಟಿತ್ ಮಿಂಚಿನ ದೇವತೆ ಹತ್ರ ಕಳಿಸ್ತಾರೆ. ಅವರು ವರುಣನ ಹತ್ರ ಕಳೆಯುತ್ತಾರೆ. ಅವರು ದಕ್ಷ ಪ್ರಜಾಪತಿ ಹತ್ರ ಕಳೆಯುತ್ತಾರೆ. ಅಲ್ಲಿಂದ ಸೂರ್ಯಲೋಕಕ್ಕೆ ಹೋಗ್ತಾನೆ. ತಥೋಹ ಪೂರ್ವಪಕ್ಷಂಚಾಪ್ಯುದಕ್ ಸಂವತ್ಸರಂ ತಥಾ ತಟಿತಂ ವರುಣಂಚಾಥೋ ಪ್ರಜಾಪಂ ಸೂರ್ಯಮೇವಚ. ಸೂರ್ಯಲೋಕಕ್ಕೆ ಹೋದವನು ಮತ್ತೆ ಮರಳಿ ಬರುವುದಿಲ್ಲ, ಅದು ಮೇಲೆ ಹೋಗುವ ದಾರಿ. ಮರಳಿ ಬರುವವನು ಚಂದ್ರಲೋಕಕ್ಕೆ ಹೋಗಿ ಮರಳಿ ಬರ್ತಾನೆ. ಚಂದ್ರಪಥ ಸೂರ್ಯಪಥ ಅಂತ 11ನೇ ಮೆಟ್ಲಲ್ಲಿ ಸೂರ್ಯಲೋಕಕ್ಕೆ ಹೋದ. ದೇಹದಿಂದ ಹೊರಟವ ಭಗವಂತನ ಹತ್ರ ಹೋಗುವಾಗ ಸಬ್ಸ್ಟೇಷನ್ಸ್ ಇವು ಯಾವ ಸ್ಟೇಷನ್ ಮೂಲಕ ಹೋಗಬೇಕು ದಾರಿ ಗೊತ್ತಿರಬೇಕು. ಅಲ್ಲ ನಮಗ್ ಗೊತ್ತಿರ್ಬೇಕಲ್ಲ, ಅವರು ಕರ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಸಾಧಕರಿಗೆ ತಿಳಿದಿರ್ಬೇಕಲ್ಲ ಈ ವಿಷಯ. ಇದು 18. ಅಲ್ಲಿಂದ ಸೂರ್ಯನ ಹತ್ರದಿಂದ ಆಮೇಲೆ ಸೋಮಂ ಸೂರ್ಯಲೋಕಕ್ಕೆ ಹೋಗಿ ಚಂದ್ರಲೋಕಕ್ಕೆ ಹೋಗ್ತಾನೆ. ಅವನು ಮತ್ತೆ ಮರಳಿ ಬರುದಿಲ್ಲ. ಸೂರ್ಯಲೋಕಕ್ಕೆ ಹೋದೆ ಚಂದ್ರಲೋಕಕ್ಕೆ ಹೋದ ಮರಳಿ ಬಂದ್ಬಿಡ್ತಾನೆ. ಸೋಮಂ ವೈಶ್ವಾನರಂ, ಆಮೇಲೆ ಸೋಮಲೋಕ ಚಂದ್ರಲೋಕ, ಅದರಾಚೆಗೆ ಅಗ್ನಿಲೋಕ, ಆಮೇಲೆ ಇಂದ್ರಲೋಕ, ಆಮೇಲೆ ಧ್ರುವಂ ಧ್ರುವ ನಕ್ಷತ್ರ ಧ್ರುವಲೋಕ, ಅದರಾಚೆಗೆ ದೇವೀಂ ಸರಸ್ವತೀಂ ಭಾರತೀಯ ಲೋಕ, ಅದರಾಚೆಗೆ ಪ್ರಾಣನ ಲೋಕ, ಅದರಾಚೆಗೆ ಮತ್ತೆ ಲಕ್ಷ್ಮೀನಾರಾಯಣರ ಬಳಿ. ಇದು 18 ಆಯ್ತು. ಇಲ್ಲಿಂದ ಹೊರಟು ಅವನು ಮೊದಲು ಅಗ್ನಿ, ಜ್ಯೋತಿ, ಆತಿವಾಹಿಕ, ಅಹಹ, ಉದಕ್, ಅದಹ, ಪೂರ್ವಪಕ್ಷ, ಉದಕ್, ಸಂವತ್ಸರ, ತಟಿತ್, ವರುಣ, ಪ್ರಜಾಪತಿ, ಸೂರ್ಯ, ಸೋಮ, ವೈಶ್ವಾನರ, ಇಂದ್ರ, ಧ್ರುವ, ಸರಸ್ವತಿ ಅಥವಾ ಭಾರತಿ, ಬ್ರಹ್ಮ, ವಾಯುಗಳು. ಕೊನೆಗೆ ಅಲ್ಲಿಯ ಮೂಲಕ ಸಯೇನಾನ್ ಬ್ರಹ್ಮ ಗಮೈತಿ 18ನೇವ ಭಗವಂತ. ಭಗವಂತನ ಹತ್ರ ಹೋಗಿ ಸೇರುವುದು ಮುಕ್ತಿ. ಇಲ್ಲಿಗೆ ಮುಕ್ತಿಯ ದಾರಿ 18, ಮುಕ್ತಿಯ ಸಾಧನೆಯಲ್ಲಿ ಮಾಡತಕ್ಕಂತಹ ಸಾಕ್ಷಾತ್ಕಾರ 18, ಅದಕ್ಕೆ ಓದಬೇಕಾದ ಗ್ರಂಥಗಳು 18, ಕಲಿಯಬೇಕಾದ ಸಬ್ಜೆಕ್ಟ್ಗಳು 18, ಜೀವದ ಬಂಧನ ಬಿಡುಗಡೆ 16ನೇ ಜೀವ ಭಗವಂತ ಎಡೆಗೆ ಸಾರುವಂತಹದ್ದು 18. ಹೀಗೆ ಎಲ್ಲವೂ ಈ 18ನಲ್ಲಿ ಪ್ರಾಚೀನರು ತುಂಬಿಸಿದರು. ಇನ್ನು ವಿಚಿತ್ರ ಮಹಾಭಾರತ ಯುದ್ಧ ಆಯ್ತಲ್ಲ. ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೇನೆ ಸೇರಿತಲ್ಲ. 18 ಅಕ್ಷೋಹಿಣಿ ಸೇನೆ ಅಂದ್ರೂ ಕೂಡ 18 ಲೆಕ್ಕ. 1 ಅಕ್ಷೋಹಿಣಿ ಅಂದ್ರೆ ಎಷ್ಟು? 1 ಅಕ್ಷೋಹಿಣಿ ಅಂತಂದ್ರೆ 21,870 ರಥಗಳು ಮತ್ತು ಆನೆಗಳು. ನಿಮಗೆ ಮಹಾಭಾರತದಲ್ಲಿ ಎಷ್ಟು ಆನೆಗಳು, ಎಷ್ಟು ರಥಗಳು, ಎಷ್ಟು ಕುದುರೆಗಳು ಲೆಕ್ಕ ಮಾಡೋದಕ್ಕೇನು ಕಷ್ಟ ಇಲ್ಲ. ಇಂಟು 18 ಮಾಡಿಬಿಟ್ರೆ ಸರಿ. ನಿಮಗೆ 1 ಅಕ್ಷೋಹಿಣಿಯ ಲೆಕ್ಕ ಕೊಡ್ತೇನೆ ನಾನು. 21,870 ಆನೆಗಳು ಮತ್ತು ರಥಗಳು 1 ಅಕ್ಷೋಹಿಣಿ ಅಂದ್ರೆ ಹೀಗಿದೆ ಅದು. ಮೊದಲು ಸಣ್ಣ ತುಗುಡಿ, ಅದು ಪತ್ತಿ ಅಂತ, ಎಲ್ಲಕ್ಕಿಂತ ಸಣ್ಣ ತುಗುಡಿಗೆ ಪತ್ತಿ ಅಂತ ಕರೀತಿದ್ರು. ಅದೇನು ಅಂದ್ರೆ ಪತ್ತಿಯಲ್ಲಿ 1 ರಥ, 1 ಆನೆ, 3 ಕುದುರೆಗಳು, 5 ಜನ ಪದಾತಿಗಳು. ಇದು ಅತ್ಯಂತ ಸಣ್ಣ ತುಗುಡಿ. ತ್ರಯಶ್ಚ ತುರಗಾಹ ಪಂಚಪದಾತಯ ಏಕೋ ರಥ ಗಜಶ್ಚೈಕ. ಇದಕ್ಕೆ ಪತ್ತಿ ಅಂತ ಹೆಸರು. ಈ ಪತ್ತಿಗಿಂತ 3 ಪಟ್ಟು ಸೇನಾಮುಖ, ಸೇನಾಮುಖಕ್ಕಿಂತ 3 ಪಟ್ಟು ದೊಡ್ಡದು ಗುಲ್ಮ, ಗುಲ್ಮ ಇಂಟು 3 ಗಣ, ಗಣ ಇಂಟು 3 ವಾಹಿನಿ, ವಾಹಿನಿ ಇಂಟು 3 ಪೃತನ, ಪೃತನ ಇಂಟು 3 ಚಮು, ಚಮು ಇಂಟು 3 ಅನೀಕಿನಿ, ಅನೀಕಿನಿ ಇಂಟು 10 ಅಕ್ಷೋಹಿಣಿ. ಅಂದ್ರೆ 1 ಅಕ್ಷೋಹಿಣಿಯಲ್ಲಿ ಎಷ್ಟಾಯ್ತಪ್ಪ ಈಗ? 1 ಪತ್ತಿ ಅಂತಂದ್ರೆ 1 ಆನೆ 1 ರಥ. ಅದಕ್ಕೆ ಇಂಟು 3 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 ಇಂಟು 10 ಆಗಬೇಕೀಗ. ಇಷ್ಟಾಗುವಾಗ
ಒಂದು ಅಕ್ಷೋಹಿಣಿಯಲ್ಲಿ ಎಷ್ಟು ಆನೆಗಳು ಎಷ್ಟು ರಥಗಳು? 21,870 ರಥಗಳು, 21,870 ಆನೆಗಳು. ಅದರ 3 ಪಟ್ಟು ಕುದುರೆಗಳು, ತ್ರಯ. ಹಾಗಾದ್ರೆ ಎಷ್ಟಾಗಬೇಕು? 65,610 ಕುದುರೆಗಳು. ಇದ್ರಲ್ಲಿ ಒಂದು ಗಮನಿಸಬೇಕು ನೀವು. ಆಮೇಲೆ ಪದಾರ್ಥಗಳು ಎಷ್ಟು? 5. ಅಲ್ಲಿ ಒಂದು ಆನೆಗೆ 5, ಒಂದು ಆನೆಗೆ 3 ಕುದುರೆ ಇತ್ತು. ಅದನ್ನ 65,610 ಕುದುರೆಗಳು. ಕಾಲಾಳುಗಳು ಎಷ್ಟು? 1,09,350 ಒಂದು ಅಕ್ಷೋಹಿಣಿಗೆ. ಇಂಟು 18 ಮಾಡಿಬಿಟ್ರೆ ನಿಮಗೆ ಆವತ್ತು ಯುದ್ಧದ ವಿವರ ಸಿಕ್ಕಿಲ್ಲ. ಈಗ 1,09,350 ಮಂದಿ ಒಂದು ಅಕ್ಷೋಹಿಣಿಯಲ್ಲಿ ಕಾಲಾಳುಗಳು. ಇದಕ್ಕೆ 18ರಿಂದ ಭಾಗಿಸಿದ ಆ ಯುದ್ಧದಲ್ಲಿ ಭಾಗವಹಿಸಿದ ಕಾಲಾಳುಗಳ ಸಂಖ್ಯೆ ಸಿಕ್ಕಿತು. ಒಟ್ಟು ವೀರರ ಸಂಖ್ಯೆ ಸಿಗಲಿಲ್ಲ. ಯಾಕೆ ಗೊತ್ತಾ? 65,610 ಕುದುರೆಗಳು ಒಂದು ಅಕ್ಷೋಹಿಣಿಯಲ್ಲಿ ಅಂದ್ರೆ ಅಷ್ಟು ಕುದುರೆಗಳು ಮಾತ್ರ ಅಲ್ಲ, ಅದರ ಮೇಲೆ ಅಷ್ಟೇನ ಸವಾರರಿದ್ದಾರೆ. ಇಂಟು 18. ಆಮೇಲೆ 21,870 ಆನೆಗಳು ಅಂದ್ರೆ ಅಷ್ಟೇ ಆನೆಗಳಲ್ಲ. ಅದ್ರಲ್ಲೊಬ್ಬ ಮಾವುತ ಇದ್ದಾನೆ, ಅದ್ರೊಬ್ಬ ಯೋಧರು ಇದ್ದಾನೆ. ಅದರ 2 ಪಟ್ಟು ಜನ ಇದ್ದಾರೆ ಅದರ ಮೇಲೆ. 21,870 ರಥ ಅಂತಂದ್ರೆ ಆ ರಥದಲ್ಲಿ ಕಟ್ಟಿದ ಕುದುರೆ 1, 2, 3, 4 ಅಷ್ಟೇ ಅಲ್ಲ. ರಥ ನಡೆಸುವ ಸಾರಥಿ ಒಬ್ಬ, ಯುದ್ಧ ಮಾಡುವ ರಥಿಕ ಒಬ್ಬ, ಅವನಿಗೆ ಆರ್ಮ್ಸ್ ಸಪ್ಲೈ ಮಾಡುವ ಹಿಂದಿನ ಚಕ್ರ ರಕ್ಷಕರು ಇಬ್ಬರು. ಒಂದೊಂದು ರಥದಲ್ಲಿ 4 ಜನ ಇದ್ರು. ಹಾಗಾದ್ರೆ ಎಷ್ಟು ರಥ ನಾಶ ಆಯಿತು? ಆದ್ರೆ ಇಂಟು 4 ಮನುಷ್ಯರು ನಾಶ ಆಗಿದ್ದಾರೆ. ಅರ್ಥಾತ್ ಮಹಾಭಾರತ ಯುದ್ಧ ಕಾಲದಲ್ಲಿ 18 ಅಂದ್ರೆ ಸುಮಾರು ಸ್ಥೂಲವಾಗಿ ಹೇಳಿಬಿಡ್ತೇನೆ 4 ಲಕ್ಷ ರಥಗಳು. ಅಂದ್ರೆ 4 ಒಂದೊಂದು ರಥದಲ್ಲಿ ಸಾರಥಿ ಒಬ್ಬ, ಯುದ್ಧ ಮಾಡೋ ಒಬ್ಬ, ಹಿಂದೆ ಆರ್ಮ್ಸ್ ಸಪ್ಲೈ ಮಾಡೋ 4 ಜನ. ಅಂದ್ರೆ 4 ಲಕ್ಷ ರಥ ನಾಶವಾದಾಗ ಸುಮಾರು 16 ಲಕ್ಷ ಜನ ನಾಶ ಆದ್ರು. ಇದು ಬೇರೆ. 18 ಅಕ್ಷೋಹಿಣಿಯಿಂದ ಸುಮಾರು 20 ಲಕ್ಷ ಜನ ಸೈನಿಕರು. ಅದು ಒಂದಾಯ್ತು. ಅದರ ಮೇಲೆ ಕುದುರೆ ಎಷ್ಟು? 12 ಲಕ್ಷ ಕುದುರೆಗಳು. ಆ ಕುದುರೆಯಲ್ಲಿ 12 ಲಕ್ಷ ಜನ ಇದ್ದರಲ್ಲ. ಹಾಗಾದ್ರೆ ಈ 20 ಲಕ್ಷ ಇಂಟು 12 ಲಕ್ಷ 32 ಲಕ್ಷ ಜನ ಆಯ್ತು. ಆಮೇಲೆ ಆನೆಗಳಲ್ಲಿ 4 ಲಕ್ಷ ಆನೆಗಳು. 4 ಲಕ್ಷ ಆನೆಗಳ ಯುದ್ಧದಲ್ಲಿ ನಾಶವಾಗಿದ್ದವು. ಅಂದ್ರೆ ಈ ದೇಶದಲ್ಲಿ ಕಾಡಿನಲ್ಲಿ ಎಷ್ಟು ಇದ್ದಿರ್ಬೇಕು? ಇನ್ನು ಕನಿಷ್ಠ ಅದರ ಅಷ್ಟೇ ಆದ್ರೂ ಕಾಡಿನಲ್ಲಿ ಇರಬೇಕಲ್ಲ, ನಾಡಿನಲ್ಲಿ ಇದ್ದಷ್ಟೇ. 8 ಲಕ್ಷ ಆನೆಗಳಿದ್ದವು. ಈಗ 800 ಆನೆಯೂ ಇಲ್ಲ ಈ ದೇಶದಲ್ಲಿ. ದಾಡೆ ಇರುವ ಆನೆ 8 ಕೂಡ ಇಲ್ಲ. ಇದು ಹಂಟರ್ಸ್ ಹೇಳಿದ್ದು. ಎಲ್ಲ ಮಾರಿ ಆಯ್ತು. ಅದನ್ನು ಯಾರು ಆನೆಗಳನ್ನು ಕೊಂದ್ರು ತಿಂದ್ರು ಎಲ್ಲ ಮಾಡಿದ್ರು, ಅವನು ಕೊಂದವನು ತಿಂದವನು ಹಿಡಿಯುವುದಕ್ಕೂ ನಮಗೆ ತಾಕತ್ತಿಲ್ಲ. ಅವು ಎಲ್ಲ ನಾಶ ಆಗೋದು. ಆನೆಗಳೇ ಇಲ್ಲ. 4 ಲಕ್ಷ ಆನೆಗಳು ಅಂದ್ರೆ 8 ಲಕ್ಷ ಜನ. ಪುನಃ 32 40 ಲಕ್ಷ ಆಯ್ತಾ? 4 ಲಕ್ಷ ರಥಗಳು ಅಂತಂದ್ರೆ ಆ ಒಂದೊಂದು ರಥದಲ್ಲಿ 4 ಜನ ಅಂದ್ರೆ 16 ಲಕ್ಷ. ಅಂದ್ರೆ ಯುದ್ಧದಲ್ಲಿ ನೇರ ಭಾಗವಹಿಸಿ ಸತ್ತ ಜನ 18 ದಿವಸದಲ್ಲಿ 56 ಲಕ್ಷ ಮಂದಿ. ಆಮೇಲೆ ಅವರಿಗೆ ನರ್ಸ್ಗಳು, ಡಾಕ್ಟರ್ಗಳು, ಅಡಿಗೆಯವರು, ಅಟೆಂಡರ್ಸ್ ಅವೆಲ್ಲ ಸತ್ತಿಲ್ಲ. ಅವು ಲೆಕ್ಕ ತೆಗೆದ್ರೆ ಭಯಾನಕ. ಅಂದ್ರೆ ಆ 18 ದಿವಸದಲ್ಲಿ ಈ ದೇಶದಲ್ಲಿ ನಡೆದ ಎಷ್ಟು ಭೀಕರವಾದ ಯುದ್ಧ ಅಂದ್ರೆ 18 ದಿವಸದಲ್ಲಿ 56 ಲಕ್ಷ ಜನ ನಿಶ್ಶೇಷವಾಗಿ ಸತ್ತಿದ್ದಾರೆ. ಎಷ್ಟು ಜನ ಸಂಖ್ಯೆ ಇದ್ದಿರಬಹುದು ಈ ದೇಶದಲ್ಲಿ ಆವಾಗ? ಬಹಳ ಅಂದ್ರೆ 5 ಕೋಟಿ ಜನ ಇತ್ತೇನು. ಇಡೀ ದೇಶದಲ್ಲಿ 5 ಕೋಟಿ ಜನ ಸಂಖ್ಯೆ ಇತ್ತೋ ಇಲ್ವಾಗ? ಎಷ್ಟು ಆನಂದ! ಬೇಕಾದಷ್ಟು ಸಮೃದ್ಧವಾದ ನೀರು, ಕಾಡು, ಜನ ಕಮ್ಮಿ, ಸಂಪತ್ತು, ಚೆಲ್ಲಾಡುವಷ್ಟು ಸಂಪತ್ತಿತ್ತು. ಎಲ್ಲಿ ತನಕ ಅಂದ್ರೆ ರಣರಂಗದಲ್ಲಿ ಕುದುರೆಗಳಿಗೆ ಚಿನ್ನದ ಸರ ಮಾಡಿಸಿ ಹಾಕ್ತಿದ್ರು. ನಮಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಬಹಳ ಮಂದಿಗೆ. ಆ ಕುದುರೆಗಳಿಗೆ, ರಥಕ್ಕೆ ಚಿನ್ನದ ಜಾಲರಿ. ಅದು ಮುರಿದು ಬಿದ್ದದ್ದನ್ನು ಹೆಕ್ಕುವವರು ಇರಲಿಲ್ಲ ಅಂತ. ಯಾಕೆ? ಯಾರಿಗೂ ಅಗತ್ಯ ಇಲ್ಲ. ಅದನ್ನ ಕದಿಯುವವರಿಲ್ಲ. ರಣಭೂಮಿಯಲ್ಲಿ ಬಿದ್ದ ಚಿನ್ನದ ಆಭರಣಗಳನ್ನ ಹೆಕ್ಕುವವರಿಲ್ಲ. ನರಿ ನಾಯಿಗಳು ಹೆಕ್ಕಿಕೊಂಡು ಹೋಗಬೇಕು. ಇಂಥ ಸಂಪತ್ತಿತ್ತು ಆಗ ಈ ದೇಶದಲ್ಲಿ. ಆಗ ಎಷ್ಟು ಜನ ಅಂದ್ರೆ ಇಡೀ ದೇಶದಲ್ಲಿ ಒಂದು 5 ಕೋಟಿ ಜನ ಇದ್ರೇನೋ. ಅದರಲ್ಲಿ 50 ಲಕ್ಷ ಜನ ಸತ್ತಿದ್ದಾರೆ ಅಂದ್ರೆ 1/10 ಆಫ್ ದ ಪಾಪ್ಯುಲೇಷನ್. ಒಂದು ಯುದ್ಧದಲ್ಲಿ 1/10 ಆಫ್ ದ ಪಾಪ್ಯುಲೇಷನ್. ಇವತ್ತು ಎಲ್ಲಾರು ಒಂದು 9 ಕೋಟಿ ಜನ ನಾಶ ಆದರೆ ಅಂಥ ನಾಶ ಆಗುತ್ತೆ. 9 ಕೋಟಿ ಜನ ಸಾಯ್ಬೇಕು. ಇವತ್ತು ಆ ಥರದ ನಾಶ ಆಗಬೇಕಾಗಿದೆ. ನಾವು 90 ಕೋಟಿ ಮೀರಿ ವರ್ಷಕ್ಕೆ 1 ಕೋಟಿ ಜಾಸ್ತಿ ಆಗ್ತಾನೇ ಇದ್ದೇವೆ. ಈ ದೇಶದಲ್ಲಿ ಏನು ಬೆಳೆಯದೇ ಇದ್ರೂ ಮಕ್ಕಳು ಬೆಳೀತಾರೆ. ಇನ್ಯಾವುದು ಬೆಳೆಯೋದಿಲ್ಲ. ಮಕ್ಕಳ ಸಂಖ್ಯೆ ಬೆಳೀತದೆ. ಅದಕ್ಕೆ ಪ್ರಾಯ ಕಾರಣ ಏನು? ನಾನು ಹಿಂದೆ ನಮ್ಮಲ್ಲಿ ಪುರಾಣದಲ್ಲಿ ಮಾತಿದೆ, ದೇವತೆಗಳು ಕೂಡ
ಸಾಧನೆ ಮಾಡೋದಕ್ಕೋಸ್ಕರ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ. ಹಾಗಾಗಿ ಏನಾಗಿದೆ ಅಂದ್ರೆ ಅವರು ಅಮೆರಿಕದಲ್ಲಿ ಎಲ್ಲ ಹುಟ್ಟಬಹುದಲ್ಲ, ಅವು ದೇವತೆಗಳು ರಾಕ್ಷಸರು ಎಲ್ಲ ಇಲ್ಲೇ ಹುಟ್ಟುತ್ತಾರೆ. ಎಲ್ಲರಿಗೂ ಈ ಪುಣ್ಯ ಭೂಮಿಯಲ್ಲೇ ಹುಟ್ಟಬೇಕು ಅನ್ನೋ ಆಸೆ ಬರ್ಲಿಕ್ಕೆ ಹೋಗಿ ನಮಗಿರ್ಲಿಕ್ಕೆ ಜಾಗ ಇಲ್ಲ ಅಂತಾಗಿ, ಎಲ್ಲರಿಗೂ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಬೇಕು ಅನ್ನೋ ಆಸೆ. ಅವರಿಗೆಲ್ಲ ಅಮೆರಿಕದಲ್ಲಿ ಹೋಗಿ ಹುಟ್ಟಬಹುದಲ್ಲ, ಅದು ಹುಟ್ಟಲ್ಲ ಅವರು. ಅಲ್ಲ, ಎಲ್ಲಿ ತರಕಾದ್ರೆ ದೇವತೆಗಳಿಗೆ ಹಸುರಿಗೆ ಅಷ್ಟೇ ಇಲ್ರಿ, ಸೊಳ್ಳೆಗಳಿಗೆ ತಿಗಣೆಗಳಿಗೆ ಕೂಡ ಅಮೆರಿಕದಲ್ಲಿ ಹುಟ್ಟೋಲ್ಲ, ಅವು ಭಾರತದಲ್ಲೇ ಹುಟ್ಟುತ್ತವೆ. ಅಮೆರಿಕದಲ್ಲಿ ಬೇಕು ಅಂದ್ರೆ ಸಿಗೋಲ್ಲ, ಕುಪ್ಪಿಯಲ್ಲಿ ಬಾಟ್ಲಲ್ಲಿ ಹಾಕಿ ಇದು ಸೊಳ್ಳೆ ಇದು ಭಾರತದಲ್ಲಿದೆ ಅಂತ ಅವ್ರು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಏನು ಹೇಳ್ಬೇಕಾದ್ರೆ ಇಂಥ ಪುಣ್ಯ ಭೂಮಿ ನಮ್ದು. ಎಲ್ಲ ದುಷ್ಟ ಪ್ರಾಣಿಗಳು ಇಲ್ಲೇ ಬರಬೇಕು ಉದ್ಧಾರ ಆಗಲಿಕ್ಕೆ. ಆಗ 5 ಕೋಟಿ ಜನ ಇದ್ರು, ಇಲ್ಲೋ ಅದ್ರಲ್ಲಿ 50 ಲಕ್ಷ ಜನ ನಾಶವಾಗಿದ್ದ. ಇದು ಮಹಾಭಾರತ ಕಾಲದಲ್ಲಿ ಆದ ಮಹಾ ಹತ್ಯಾಕಾಂಡ, ದೊಡ್ಡ ದುರಂತ. ಹೀಗೆ ಯಾಕಿದೆ ಹೇಳಿದೆ ಅಂದ್ರೆ, ಇದನ್ನ ನಾವು ಸಂಖ್ಯೆ ಹೇಳಿದ್ನಲ್ಲ, ಅಕ್ಷೋಹಿಣಿದ್ದು. ಒಂದು ಅಕ್ಷೋಹಿಣಿ ಅಂದ್ರೆ 21,870. ಇದೇನು ಎಲ್ಲ ಟೋಟಲ್ ಮಾಡಿ ಎಷ್ಟಾಗತ್ತೆ? 8, 7, 15, 2, 17, 3, 18, 21,870. ಈ ನಂಬರ್ಗಳನ್ನು ಟೋಟಲ್ ಮಾಡಿದರೆ ದ ಟೋಟಲ್ ನಂಬರ್ ವಿಲ್ ಬಿ 18. ಎಲ್ಲ ಹಾಗೆ ಅಲ್ವಾ ರೇಷಿಯೋ? ಅದು 65,610. ಟೋಟಲ್ ಮಾಡಿ 6, 5, 6, 1, 18. 1,09,350. 1, 9, 3, 5, 18. ಎಲ್ಲ ಅಕ್ಷೋಹಿಣಿಯ ಅಂತರಂಗದ ಸಂಖ್ಯೆಗಳನ್ನು ಟೋಟಲ್ ಮಾಡಿದ್ರು ಎಲ್ಲವೂ 18ನಲ್ಲಿ ಇಟ್ಟಿದ್ದಾರೆ ನೋಡಿ. 18 ಬಿಟ್ಟು ಏನೂ ಇಲ್ಲ. ಯುದ್ಧದ ಸೈನಿಕರ ಸಂಖ್ಯೆಯನ್ನು ಟೋಟಲ್ ಮಾಡಿದ್ರು 18 ಆಗೋದು. ಈ 18 ಅನ್ನೋದು ಎಷ್ಟು ಮಹತ್ವದ್ದು, ಅದನ್ನ ಬೇಡ ನಾವು ಸೀದಾ ಗೀತೆ ಹೋದ್ರೆ ಏನ್ ಗತಿ? 18ರ ಮಹತ್ವ ನಮ್ಗೆ ಗೊತ್ತಿಲ್ಲದೆ ಗೀತೆ ಏನು ಗೊತ್ತಾಗತ್ತೆ? ಮುಗುದಿಲ್ಲ. ಆಚಾರ್ಯರು ಗೀತಾ ಭಾಷೆಯಲ್ಲಿ ಮಾತು ಹೇಳ್ತಾರೆ, ಮಹಾಭಾರತ ಪಾರಿಜಾತ ಮಧುಭೂತಾಂ ಗೀತಾಮು ಉಪನಿಬಂಧ ಅಂತ. ಮಹಾಭಾರತ ಅನ್ನೋದು ಪಾರಿಜಾತ, ಆದರೆ ಆ ಪಾರಿಜಾತದ ಮಧುರಸ ಭಗವದ್ಗೀತೆ. ಮಹಾಭಾರತ ಅನ್ನೋದು ಒಂದು ಪಾರಿಜಾತ, ಕಲ್ಪವೃಕ್ಷದ ಹೂ, ಆ ಹೂವಿನ ಮಧು ಮಕರಂದ ಭಗವದ್ಗೀತೆ. ಅಂದ್ರೆ ಇಡೀ ಮಹಾಭಾರತದ ಮಧುರಸ ಇರುವುದೆಲ್ಲಿ? ಅದು ಭಗವದ್ಗೀತೆಯಲ್ಲಿ. ಇಲ್ಲಿ ಏನು? ಇಲ್ಲಿ ಪ್ರಶ್ನೆ ಏನು, ಉತ್ತರ ಏನು? ಇಷ್ಟೇ. ಅದರ ಗೀತೆಯಲ್ಲಿ ಒಟ್ಟು ನಡೆದಂತಹ ವಿವಾದ, ಅರ್ಜುನನಿಗೆ ಬಂದ ಸಮಸ್ಯೆ ಏನು, ಕೃಷ್ಣ ಕೊಟ್ಟ ಪರಿಹಾರ ಏನು, ಇದೇ ಒಂದು ಗೊಂದಲ. ಪ್ರಥಮಾಧ್ಯಾಯದಲ್ಲಿ ಅರ್ಜುನನ ವಿಷಾದದ ಬಗ್ಗೆ ಓದಿಬಿಟ್ರೆ ಅದು ಒಂದಕ್ಕೂ ಕೃಷ್ಣ ಉತ್ತರವೇ ಕೊಡೋದಿಲ್ಲ. ಇವನು ಹೇಳೋದೇ ಬೇರೆ, ಅವನು ಉತ್ತರ ಕೊಡೋದೇ ಬೇರೆ. ಆದ್ರಿಂದ ಪ್ರಥಮಾಧ್ಯಾಯದ ಯಾವ ಪ್ರಶ್ನೆಗೂ ಕೃಷ್ಣ ಉತ್ತರ ಕೊಡುವುದಿಲ್ಲ. ಬಹಳ ಜನರಿಗೆ ಕೃಷ್ಣ ಎಸ್ಕೇಪಿಸ್ಟು ಅಂತ ಒಬ್ಬರು ಭಾಷಣ ಮಾಡೋದನ್ನು ಕೇಳಿದ್ದೆ ನಾನು. ಕೃಷ್ಣ ಎಸ್ಕೇಪಿಸ್ಟು, ಅರ್ಜುನ ಹೇಳಿದ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ನುಣುಚಿಕೊಂಡು ಬೇರೆ ಮಾತಾಡ್ತಾನೆ ಅಂತ ಒಬ್ಬರು ಗೀತೆ ಬಗ್ಗೆ ಹೀಗೆ ಭಾಷಣ ಮಾಡುವುದನ್ನು ಕೇಳಿದ್ದೆ ನಾನು. ಆದರೆ ಉತ್ತರ ಕೊಡುವುದು 2 ವಿಧ ಇದೆ. ಏನು ಅಂದ್ರೆ, ಇವಾಗ ಯಾವಾಗಲೂ ಒಂದು ಪ್ರಶ್ನೆ ತುಂಬಾ ರಿಲೆವೆಂಟ್ ಆದರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ತೀರಾ ಬಾಲಿಶವಾಗಿದ್ದರೆ ಉತ್ತರ ಕೊಡದೇ ಇರುವುದು ಅದಕ್ಕೆ ನಿಜವಾದ ಉತ್ತರ. ಈ ಸಿಂಪ್ಲಿ ನಿಜವಾಗಿ ಅದನ್ನು ಇಗ್ನೋರ್ ಮಾಡಬೇಕು. ಉತ್ತರ ಕೊಟ್ಟರೆ ಅದನ್ನು ರಿಕಾಗ್ನೈಸ್ ಮಾಡಿದ ಹಾಗಾಯ್ತು. ಒಬ್ಬ ಹೈಸ್ಕೂಲಿನ ವಿದ್ಯಾರ್ಥಿ ಐನ್ಸ್ಟೈನ್ ಬಗ್ಗೆ ಆಕ್ಷೇಪ ಮಾಡಿದ್ರೆ ಯಾರು ಉತ್ತರ ಕೊಡ್ತಾರೆ? ಅದಕ್ಕೆ ಬುದ್ಧಿ ನೆಟ್ಟಗಿಲ್ಲ, ಸುಮ್ಮನೆ ಕೊಡು, ನಿನ್ನ ಕಲಿತು ಆಮೇಲೆ ಮಾತಾಡು. ಹಾಗೆ ಯಾವುದಕ್ಕೆ ಉತ್ತರ ಕೊಡಬೇಕೋ ಅದಕ್ಕೆ ಉತ್ತರ ಕೊಡಬೇಕು. ಆದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರುವುದೇ ನಿಜವಾದ ಉತ್ತರ. ಅರ್ಜುನನ ಪ್ರಶ್ನೆ ಇಷ್ಟು ಸಿಲ್ಲಿಯಾಗಿತ್ತು, ಅದಕ್ಕೆ ಉತ್ತರ ಕೊಡಲೇ ಇಲ್ಲ ಕೃಷ್ಣ. ಆದ್ರೆ ಈ ಪ್ರಶ್ನೆ ಬರುವುದಕ್ಕೆ ಹಿನ್ನೆಲೆಯಲ್ಲಿ ನಿನ್ನಲ್ಲಿ ಏನು ಮೂಢತನ, ಮೌಢ್ಯ ತುಂಬಿತ್ತು ಒಳಗೆ, ಬುದ್ಧಿಯ ಮೌಢ್ಯ, ಕ್ಲೈಬ್ಯಂ ಅಸ್ಮಗಮಃ ಪಾರ್ಥ, ಹೇಡಿತನ ಏನು ತುಂಬಿತ್ತು ಅದನ್ನು ತೊಳೆಯುವ ಕ್ರಿಯೆ ಮಾಡಿದ. ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ಉತ್ತರ ಕೊಡದೇ ಇರುವ ಮೂಲಕ ನಿನ್ನ ಪ್ರಶ್ನೆ ಎಷ್ಟು ಸಿಲ್ಲಿ ಅನ್ನೋದನ್ನು ತೋರಿಸಿಕೊಟ್ಟ. ಆ ಪ್ರಶ್ನೆ ಅಷ್ಟು ಸಿಲ್ಲಿ ಆಗಿತ್ತು, ಅದರಿಂದ ಅದನ್ನು ಉತ್ತರ ಕೊಡಲಿಲ್ಲ ಕೃಷ್ಣ. ಆದರೆ ಒಂದೊಂದು ಮಾತಿನಲ್ಲೂ ಆ ಪ್ರಶ್ನೆಗಳಿಗೆ ಉತ್ತರ ಇದೆ, ಇಲ್ಲ ಅಂತಲ್ಲ, ಅದರ ನೇರವಾಗಿ ಉತ್ತರವೇ ಕೊಡುವುದಿಲ್ಲ. ಕಾರಣ ಆ ಪ್ರಶ್ನೆಯೇ ಇನ್ಸಿಗ್ನಿಫಿಕೆಂಟು. ಅರ್ಜುನನ ಸಮಸ್ಯೆ ಏನು? ಅರ್ಜುನನ ಸಮಸ್ಯೆ, ಎದುರಿನಲ್ಲಿ ಬಂಧುಗಳು ಬಾಂಧವರು ಇದ್ದಾರೆ, ಹಿರಿಯರಿದ್ದಾರೆ, ಅಜ್ಜ ತಂದೆ ಬೀಳುವವರು, ಚಿಕ್ಕಪ್ಪ ಮಾವ, ಇನ್ನೊಬ್ಬ ಮಗ ಮೊಮ್ಮಗ, ಬಂಧುಗಳು ಎಲ್ಲ ಇದ್ದಾರೆ. ಬಂಧುಗಳನ್ನ ಕೊಂದು ಅವರ ನೆತ್ತರಿನಿಂದ ತೊಯ್ದ ಸಿಂಹಾಸನದಲ್ಲಿ ನಾನು ಕೂಡಬೇಕೆ ಅಂತ ಬೇಡ ಅಂತ. ಹಾಗಾದ್ರೆ ಇಲ್ಲಿ ಒಂದು ಸಮಸ್ಯೆ ಏನು ಗೊತ್ತುಂಟ? ಕೃಷ್ಣನಿಗೆ ಇದು ಅಸಹ್ಯ ಕಂಡದ್ದು ಯಾಕೆ ಗೊತ್ತುಂಟ? ಅರ್ಜುನನಿಗೆ ಅಲ್ಲಿ ಎದುರಿನಲ್ಲಿ ಕಂಡದ್ದು ಬಂಧುಗಳು, ಅದು ಕೃಷ್ಣನೇ ಮಾಡಿದ್ದು. ಅವನು ಹೇಳಿದ, ಸೇನೆಯವರು ಉಭಯವರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, 2 ಸೇನೆಯ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು,
ರಥವನ್ನ ನಿಲ್ಲಿಸು ಅನ್ನುವಾಗ ಕೂಡ ಎಷ್ಟು ಇಗೋ ಇತ್ತು ಅರ್ಜುನನಿಗೆ. ರಥಂ ಸ್ಥಾಪಯ ಮೇ, ನಮ್ಮ ರಥ ಅಂತ ಅವನ ಬಾಯಲ್ಲಿ ಬರಲಿಲ್ಲ. ಅವನು ನನ್ನ ರಥ. ಮತ್ತೆ ಕೃಷ್ಣ ಯಾರು? ಗಾಡಿ ಹೊಡೆಯುವ ಅಷ್ಟೇ, ಡ್ರೈವರ್. ಹಿ ಈಸ್ ನಿಯರ್ ಎ ಡ್ರೈವರ್. ನನ್ನ ಗಾಡಿ, ಇಲ್ಲಿ ನನ್ನ ರಥವನ್ನ ನಿಲ್ಲಿಸು ಅಂತ ಒಬ್ಬ ಡ್ರೈವರ್ಗೆ ಆರ್ಡರ್ ಮಾಡುವ ಹಾಗೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಅರ್ಜುನ ನನ್ನ ರಥ ಅಂತಾನೆ, ನಮ್ಮ ರಥ ಅಂತ ಅವನ ಬಾಯಲ್ಲಿ ಬರಲಿಲ್ಲ. ಇಷ್ಟು ಈಗೋ ತುಂಬಿತ್ತು. ಆಮೇಲೆ ಎದುರಿನಲ್ಲಿ ಹೆದರಲಿಲ್ಲ ಅವನು. ಯಾರು ಅವನು? ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವ. ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಬಂದವರು, ದುರ್ಯೋಧನನ ಪಕ್ಷಪಾತದಿಂದ ನನ್ನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಒಂದು ಸಾಯ ಹೊರಟ ಆ ತಿಳಿಗೇಡಿಗಳು ಯಾರು ನೋಡಿಬಿಡ್ತೇನೆ ಅಂತಾನೆ. ಇಷ್ಟು ಅಹಂಕಾರ ತುಂಬಿದ ಅರ್ಜುನನಿಗೆ ಸೈಕೋಥೆರಪಿ ಮಾಡಬೇಕು ಅಂತ ಅನಿಸಿತು ಕೃಷ್ಣನಿಗೆ. ಅವನೇನು ಮಾಡಿದ? ಅವನು ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಸ್ಥಾಪಯಿತ್ವಾ ರಥೋತ್ತಮಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಕೃಷ್ಣ ಬೇಕು ಅಂತ ಎರಡು ಸೇನೆಯ ಮಧ್ಯದಲ್ಲಿ ರಥ ನಿಲ್ಲಿಸು ಅಂದಾಗ ಎಲ್ಲೆಲ್ಲೋ ನಿಲ್ಲಿಸದೆ ಅವನು ಕಣ್ಣೆತ್ತಿದಾಗ ಭೀಷ್ಮರು ದ್ರೋಣನು ಕಾಣುವಂತೆ ರಥ ನಿಲ್ಲಿಸಿ, ನೋಡಪ್ಪ ನಿನ್ನ ಕುರುಗಳನ್ನು, ಬೇಕು ಅಂತ ಶಬ್ದ ಬಳಸಿದ, ನಿನ್ನ ಕುರುಗಳನ್ನು ನೋಡು ಅಂತ. ಎಲ್ಲ ಅಲ್ಲಿ ಎಷ್ಟು ಜನ ಕುರುಗಳಿದ್ರು? 18 ಅಕ್ಷೋಹಿಣಿಯಿಂದ ಎಷ್ಟಾಗತ್ತೆ ಅಂತ ನಿನ್ನ ಲೆಕ್ಕ ಕೊಟ್ಟಿದ್ದೆ. ಅದರಲ್ಲಿ ಕುರುಗಳು ಒಂದು 100-200 ಜನ ಇರಬಹುದು. ಆದರೆ ಕೃಷ್ಣ ನಿನ್ನ ಕುರುಗಳನ್ನು ನೋಡುದು ಅಂದಾಗ ಅಲ್ಲಿ ಕುರುಗಳಿದ್ದದ್ದು 200 ಜನ, ಉಳಿದವರೆಲ್ಲ ಬರೀ ಕುರಿಗಳಿದ್ರು, ಕುರುಗಳಲ್ಲ ಅವರು. ಆದರೆ ಇವನಿಗೆ ಎಲ್ಲರೂ ಕುರುಗಳಾಗಿ ಕಂಡ್ರು, ಎಲ್ಲರೂ ಬಂಧುಗಳಾಗಿ, ಎಲ್ಲರೂ ಬಾಂಧವರಾಗಿ. ಇದು ಕೃಷ್ಣ ಮಾಡಿರ್ತಕ್ಕಂಥ ಸೈಕೋಥೆರಪಿ. ಆಮೇಲೆ ಪ್ರಶ್ನೆ ಏನು? ಒಂದು ವೇಳೆ ಎದುರಿನಲ್ಲಿ ಭೀಷ್ಮದ್ರೋಣರು ಕಾಣದೇ ಇರ್ತಿದ್ರೆ, ಇನ್ಯಾರೋ ಮುದುಕರು ಇರ್ತಿದ್ರೆ ಅರ್ಜುನ ನಿರ್ದಾಕ್ಷಿಣ್ಯವಾಗಿ ಕೊಲ್ತಿದ್ದ. ಯಾಕೆ ನಮ್ಮ ಪೈಕಿಯವರು ಯಾರೂ ಸಾಯೋದಿಲ್ಲ. ಅರ್ಜುನನ ಏನು ತುಡಿತ ಏನು? ನಮ್ಮ ಪೈಕಿಯವರು ಸಾಯ್ತಾರಲ್ಲ ಕೃಷ್ಣ ಅಂತ. ಅರ್ಜುನನಿಗೆ ಈ ಪ್ರಶ್ನೆ ಬಂದದ್ದೇ ಕೃಷ್ಣನಿಗೆ ಅಸಹ್ಯ ಆದದ್ದು. ಹಾಗಾದ್ರೆ ಭೀಷ್ಮದ್ರೋಣರು ಇಲ್ಲದೆ ಇರ್ತಿದ್ರೆ ಅವನು ನಿರ್ದಾಕ್ಷಿಣ್ಯವಾಗಿ ಯುದ್ಧ ಮಾಡಿ ಗೆಲ್ತಿದ್ದ. ಅವರು ಯಾರಿಗಾರು ಪೈಕಿ ಆಗಿರ್ತಾರಲ್ವ, ಯಾರು ನಿಂತರು? ಪೈಕಿ ಅಲ್ಲದವರು ಯಾರಾದ್ರೂ ಇರ್ತಾರೇನು? ಅವರ ಪೈಕಿ ಕಣ್ಣೀರು ಸುರಿಸುವ ತಂದೆ ತಾಯಿ ಹೆಂಡತಿ ಮಕ್ಕಳು ಊರಲ್ಲಿ ಇದ್ದೇ ಇರ್ತಾರೆ, ಯಾರಿಗಾದರೂ. ಅರ್ಜುನನಿಗೆ ಇನ್ನೊಬ್ಬರ ದುಃಖ ಏನು ಅನಿಸಲಿಲ್ಲ, ನಮ್ಮ ಪೈಕಿಯವರು ಸಾಯಬಾರದು. ಕೃಷ್ಣನಿಗೆ ಇದು ಅಸಹ್ಯ ಕಂಡದ್ದು. ಯಾರ ಪೈಕಿಯೂ ಸಾರಬಾರದು ಅಂತ ಅಂತಿದ್ರೆ ಭೇಷ್ ಅಂತಿದ್ದ ಕೃಷ್ಣ. ಅಪ್ಪ, ಯಾರು ತಂದೆಯೋ, ಯಾರು ಮಕ್ಕಳೋ, ಯಾರು ಅಪ್ಪನೋ, ಏನು ಸಂಬಂಧವೋ, ಇವರೆಲ್ಲ ಬಂದು ನಮಗೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ. ನಾನು ಯುದ್ಧ ಬೇಡ ಅಂತ ಅನ್ನಲಿಲ್ಲ, ನಮ್ಮ ಪೈಕಿಯವರು ಸಾಯ್ತಾರೆ. ಇದನ್ನ ಕೃಷ್ಣ ಕ್ಲೈಬ್ಯ ಅಂದದ್ದು. ಒಬ್ಬ ಇವತ್ತಕ್ಕೆ ಅರ್ಜುನ ಅಂದ್ರೆ ಹಿಂದೆ ಅರಸೊತ್ತಿಗೆ ಅವನು ಸಮಾಜದ ನ್ಯಾಯ ನಿರ್ಣಯಕ್ಕೋಸ್ಕರ ಇರತಕ್ಕಂಥ ವ್ಯಕ್ತಿ. ಒಬ್ಬರು ಇವಾಗ ಒಂದು ರಾಜ ಅಥವಾ ನ್ಯಾಯಾಲಯದಲ್ಲಿ ಒಂದು ತಪ್ಪು ಸರಿಗಳ ತೀರ್ಮಾನದ ಪ್ರಶ್ನೆ ಬಂದಾಗ ನಮ್ಮ ಪೈಕಿಯವರಿಗೆ ಬೇರೆ ತೀರ್ಮಾನ, ಪೈಕಿ ಅಲ್ಲದರಿಗೆ ಬೇರೆ ತೀರ್ಮಾನ ಕೊಟ್ರೆ ಆ ನ್ಯಾಯಾಧೀಶನ ಜನ ಏನಂತಾರೆ? ಪಕ್ಷಪಾತಿಗಳು ಅಂತಾರೆ. ಅಂದ್ರೆ ಕೃಷ್ಣ ಹೇಳ್ತಾನೆ, ಈ ತಪ್ಪು ಸರಿಗಳ ತೀರ್ಮಾನ, ನ್ಯಾಯಾನ್ಯಾಯಗಳ ಹೋರಾಟ ಬಂದಾಗ ಪೈಕಿಯವರು ಯಾರು ಪೈಕಿಯವರು ಯಾರು ಅಲ್ಲ ಅನ್ನೋದು ಪ್ರಶ್ನೆಯೇ ಅಲ್ಲ. ಇದು ತೀರಾ ದಡ್ಡತನದ ವಾದ ಅಂತ. ಇಲ್ಲಿ ಪ್ರಶ್ನೆ ಸರಿ ಯಾವುದು ತಪ್ಪು ಯಾವುದು ಅಂತ ಮಾತ್ರ. ಪೈಕಿಯವರ ಪ್ರಶ್ನೆ ಇಲ್ಲ. ಅದರಿಂದ ಇಂಥ ಯೋಚನೆ ಬಿಟ್ಟುಬಿಟ್ಟು ಅನ್ಯಾಯದ ವಿರುದ್ಧ ಹೋರಾಡುವ. ಇನ್ನೊಂದು ಭಗವದ್ಗೀತೆಯ ಬಹಳ ಮುಖ್ಯ ವಿಷಯ ಏನು ಅಂತಂದ್ರೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ. ಇದು ನಮಗೆ ಯಾವುದು ಧರ್ಮ ಅಂತ ನಾವು ತಿಳ್ಕೊಂಡಿರ್ತೇವೆ ಅದು ಧರ್ಮವಾಗಿರಬೇಕಾದ್ದಿಲ್ಲ. ನಿನ್ನೆ ಇದರ ಪ್ರಸ್ತಾವನೆ ಮಾಡಿದ್ದೆ. ನಾವು ಯಾವುದನ್ನು ಧರ್ಮ ಅಂತ ಸಾಮಾನ್ಯ ಕಾನ್ಸೆಪ್ಟ್ ಇದೆ ಅದು ಧರ್ಮವಾಗಿರಬೇಕಾಗಿಲ್ಲ. ಯಾವುದನ್ನು ಅಧರ್ಮ ನಾವು ತಿಳ್ಕೊಂಡಿರ್ತೇವೆ ಅದು ಅಧರ್ಮವೂ ಆಗಿರಬೇಕಾಗಿಲ್ಲ. ಧರ್ಮ ಮತ್ತು ಅಧರ್ಮ ಅನ್ನೋದನ್ನ ಯಾವುದೇ ಕಾಲದ ಯಾವುದೇ ಧರ್ಮಶಾಸ್ತ್ರಕಾರನು ಪಟ್ಟಿ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಧರ್ಮ ಅಂತ ಒಂದು ಕ್ರಿಯೆ ಯಾವುದು ಸ್ವತಃ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ಆಕ್ಷನ್ ಈಸ್ ಮಿಯರ್ ಆಕ್ಷನ್. ಅದು ಧರ್ಮವೂ ಆಗಬಹುದು ಅಧರ್ಮವೂ ಆಗಬಹುದು. ನಾವು ಯಾವ ಭಾವದಿಂದ ಅದನ್ನು ಮಾಡ್ತೇವೆ ಅನ್ನೋದರಿಂದ ಒಂದೇ ಕ್ರಿಯೆ. ಅದರಿಂದ ಧರ್ಮ ಅನ್ನೋದು ಕ್ರಿಯೆ ಅಲ್ಲ, ಇಟ್ ಈಸ್ ಎ ಕಾನ್ಸೆಪ್ಟ್. ಯಾವ ಭಾವದಿಂದ ಮಾಡಿದೆವೋ ಆಗ ಧರ್ಮ ಆಗತ್ತೆ. ಇದಕ್ಕೆ ತುಂಬಾ ದೃಷ್ಟಾಂತಗಳು ಕೊಟ್ಟು ನಾವು ವಿವರಿಸಬೇಕಾಗಿದೆ. ಒಂದು ದೃಷ್ಟಾಂತ ಕೊಡ್ತೇನೆ. ಒಬ್ಬ ಮನುಷ್ಯನಿಗೆ ನೀವು ಪ್ರಶ್ನೆ ಕೇಳ್ತಾರೆ ಬಂದು, ಅವನು ಒಬ್ಬ ಮನುಷ್ಯನಿಗೆ ಚೂರಿ ಹಾಕುವುದು ಧರ್ಮವೋ ಅಧರ್ಮವೋ ಅಂತ. ತಕ್ಷಣ ಅಧರ್ಮ ಅಂತ ಹೇಳಬೇಡಿ. ಯಾಕೆ ಹಾಕಿದ್ದು, ಯಾರು ಹಾಕಿದ್ದು ಅಂತ. ಅದು ಡಾಕ್ಟ್ರು ಆಸ್ಪತ್ರೆಯಲ್ಲಿ ಹಾಗಾದ್ರೆ ಧರ್ಮ. ಯಾಕೆಂದ್ರೆ ಅವನು ಚೂರಿ ಹಾಕಿದ್ದು ಕೊಲ್ಲಬೇಕು ಅಂತಲ್ಲ, ಬದುಕಿಸ್ಬೇಕು ಅಂತ, ಫಾರ್ ಹಿಸ್ ಸರ್ವೈವಲ್.
ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಅದು ಅಧರ್ಮ, ಯಾಕಂದ್ರೆ ಅವನು ಸಾಯ್ಬೇಕು ಅಂತ ಹಾಕಿದ್ದು. ಹಾಗಾದ್ರೆ ಚೂರಿ ಹಾಕುವುದೇ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ಡಾಕ್ಟ್ರು ಕೂಡ ನೈಫು ಪ್ಯಾರಾಪ್ ಸೀಸರ್ಸು ಎಲ್ಲ ಬಳಸ್ತಾರೆ, ಕೊಯ್ತಾರೆ, ಕಟ್ ಮಾಡ್ತಾರೆ ನಮ್ಮ ದೇಹದ ಒಳಗಿದ್ದದ್ದನ್ನ. ಆದರೆ ಯಾಕೆ ಅಂದ್ರೆ ಬದುಕಿಸುವುದಕ್ಕೋಸ್ಕರ. ಅದರ ಹಿಂದೆ ಇದ್ದ ಇಂಟೆನ್ಷನ್ನು ಬದುಕಿಸುವುದು ಹೊರತು ಸಾಯಿಸುವುದಲ್ಲ. ಒಬ್ಬ ರಾತ್ರಿ ಹೊತ್ತು ರಸ್ತೆ ಬೀದಿಯಲ್ಲಿ ಯಾರೋ ಚೂರಿ ಹಾಕಿದ, ಅವನು ಚೂರಿ ಹಾಕಿದ್ರು ಸಾಯದೇ ಇರಬಹುದು, ಅವ್ರ ಉದ್ದೇಶ ಸಾಯಿಸಬೇಕು ಅಂತ, ಅದರಿಂದ ಅದು ಧರ್ಮ. ಹಾಗಾಗಿ ಯಾವುದೇ ಕ್ರಿಯೆ ಧರ್ಮವೂ ಅಧರ್ಮವೂ ಅಲ್ಲ, ಕ್ರಿಯೆ ಹಿಂದೆ ಇರುವ ಭಾವ ಧರ್ಮವೂ ಅಧರ್ಮವೂ ಆಗಿರುತ್ತೆ. ಇದು ಕೃಷ್ಣ ಹೇಳಬೇಕಾದಂಥ ಮಾತು. ಅದರಲ್ಲಿ ನಮ್ಮ ಪೈಕಿಯವರು ಪರಕೀಯರು ಅಂತಿಲ್ಲ. ನಿರ್ದಾಕ್ಷಿಣ್ಯವಾಗಿ ಒಬ್ಬ ಮನುಷ್ಯನನ್ನ ಕೊಲೆ ಮಾಡುವುದು ಧರ್ಮವೋ ಧರ್ಮವೋ ಅಂತ. ಒಬ್ಬ ಕೊಲೆಗಾರ ಇರ್ತಾನೆ, ಅವನನ್ನ ಅರೆಸ್ಟ್ ಮಾಡ್ತಾರೆ. ಕಾನೂನಿನ ಪ್ರಕಾರ ಅವನ ಅಪರಾಧ ಅರೆಸ್ಟ್ ಮಾಡಿ ನ್ಯಾಯಾಧೀಶ ಮುಂದೆ ನಿಲ್ಲಿಸ್ತಾರೆ. ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡ್ತಾರೆ, ಇವನನ್ನ ಹ್ಯಾಂಗ್ ಮಾಡಬೇಕು ಅಂತ. ಅರೆ, ಅವರು ಕೊಲೆ ಮಾಡಿದ್ರಲ್ಲಪ್ಪ, ಅವನು ಕೊಲೆ ಮಾಡಿದ್ರಲ್ಲ, ಆಮೇಲೆ ಅವನು ಹ್ಯಾಂಗ್ ಮಾಡ್ಲಿಕ್ಕೆ ಒಬ್ಬನಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಅವನಿಗೆ 500 ರೂಪಾಯಿ 6,000 2,000 ಸಂಬಳ ಕೊಟ್ಟು ಅವನು ಹ್ಯಾಂಗ್ ಮಾಡ್ತಾರೆ. ಅಂದ್ರೆ ಅವನು ಕೊಲೆ ಆಯ್ತು, ಅಲ್ಲಿ ಪುನಃ ಕೊಲೆ ಮಾಡಿದವನ ಕೊಲೆ, ಅದಕ್ಕೋಸ್ಕರ ಅವನಿಗೆ ಸಂಬಳ ಕೊಡ್ತಾರೆ ಕೊಲೆ ಮಾಡುವವನಿಗೆ. ಅವನು ಕೊಲೆ ಮಾಡಿದ ಅಂತ ಮತ್ತೊಂದು ಕೇಸಿಲ್ಲ. ಹಾಗಾಗಿ ಕೊಲೆ ಮಾಡುವುದು ನ್ಯಾಯವೋ ಅನ್ಯಾಯವೋ ವಿಚಾರ ಮಾಡಬೇಕು, ಒಮ್ಮೆಲೆ ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾರು 10 ಜನ ಕೊಲೆಗಾರ 10 ಜನ ಮಂದಿಯನ್ನ, ಸಮಾಜದ 10 ಮಂದಿಯನ್ನ ಕೊಂದ ಒಬ್ಬನನ್ನ ಕೊಲ್ಲುವುದರಿಂದ ಇನ್ನು 10 ಮಂದಿ ಬದುಕಿ ಉಳಿತಾರೆ, ಆದರೆ ಅವನು ಕೊಲ್ಲುವುದೇ ನ್ಯಾಯ. ಒಂದು ಹುಲಿಯನಿಗೆ ಅಷ್ಟು ಮಂದಿ, ಹುಲಿಯನ್ನು ಕೊಲ್ಲುವುದು ತಪ್ಪಲ್ವ, ಅದಕ್ಕೂ ಜೀವ ಇಲ್ವದು. ಹಸುವನ್ನು ಕೊಂದಿತು ಅಂತ ಹಸುವಿಗೆ ಮಾತ್ರ ಜೀವ ಇರೋದು. ಆದ್ರೆ ಏನ್ ಹೇಳ್ತಾರೆ ಶಾಸ್ತ್ರಕಾರರು, ಒಂದು ಹುಲಿಯನ್ನ ಕೊಲ್ಲುವುದರಿಂದ 100 ಹಸು ಬದುಕುತ್ತಾದರೆ ಅದು ಹಿಂಸೆ ಅಲ್ಲ, ಅದು ಅಹಿಂಸೆ. ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್. ಹಾಗಾಗಿ ಯಾವುದು ಹಿಂಸೆ ಯಾವುದು ಅಹಿಂಸೆ, ಯಾವುದು ಪಾಪ ಯಾವುದು ಪುಣ್ಯ, ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಅಷ್ಟು ಸರಳವಾದ ಸೂತ್ರದಿಂದ ತೀರ್ಮಾನ ಮಾಡಲಿಕ್ಕೆ ಬರುವಂಥದ್ದಲ್ಲ. ಯಾವುದೂ ಧರ್ಮ ಆಗಬಹುದು, ಯಾವುದೂ ಅಧರ್ಮ ಆಗಬಹುದು. ಸ್ವತಃ ಯಾವ ಕ್ರಿಯೆಯೂ ಧರ್ಮವೂ ಅಲ್ಲ ಅಧರ್ಮವೂ ಅಲ್ಲ. ನಾನು ಒಂದು ದೃಷ್ಟಾಂತ ಕೊಡುವುದು ಉಂಟು ಯಾವಾಗಲೂ. ಪಶ್ಚಿಮ ಘಟ್ಟ ಅಂತ ಹೇಳ್ತೀರಿ ನೀವೆಲ್ಲ. ನಾವು ಅದನ್ನು ಪಶ್ಚಿಮ ಘಟ್ಟ ಅಲ್ಲ ಅಂತ ಜಗಳ ಮಾಡಿದರೆ, ನಮ್ಮಲ್ಲಿ ಪಶ್ಚಿಮದಲ್ಲಿರೋದು ಸಮುದ್ರ, ಘಟ್ಟ ಅಲ್ಲ, ಅದು ಪೂರ್ವ ಘಟ್ಟ. ನಾವು ಜಗಳಕ್ಕೆ ನಿಂತರೆ ಹಾಗೆ, ಅದು ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ ನಾವು ಒಪ್ಪೋದಿಲ್ಲ. ನೀವು ಅದನ್ನು ಪಶ್ಚಿಮ ಘಟ್ಟ ಅನ್ನೋದು, ಅಲ್ಲ ಪೂರ್ವ ಘಟ್ಟ. ಸ್ವಾಮಿ, ಅದು ಪಶ್ಚಿಮದಲ್ಲಿಯೂ ಇಲ್ಲ, ಅದು ಪೂರ್ವದಲ್ಲಿಯೂ ಇಲ್ಲ, ಅದು ಇದ್ದಲ್ಲೇ ಇದೆ. ನಾವು ಅದರ ಪಶ್ಚಿಮದಲ್ಲೋ ಪೂರ್ವದಲ್ಲೂ ಇದ್ದೇವೆ ಅಷ್ಟೇ. ಹಾಗೇನೆ ಆದ್ದರಿಂದ ಯಾವುದು ಅದು ಪಶ್ಚಿಮ ಘಟ್ಟವಲ್ಲ ಪೂರ್ವ ಘಟ್ಟವಲ್ಲ. ಒಟ್ಟು ಮ್ಯಾಪ್ ಬಿಡಿಸುವಾಗ ಪಶ್ಚಿಮದ ಬೈಟ್ನಲ್ಲಿ ಬಂತು, ಪಶ್ಚಿಮ ಘಟ್ಟ ಅಂದೆವು. ಇದು ನಮಗೆ ಇರಬೇಕಾದ ದೃಷ್ಟಿಕೋನ ಧರ್ಮದ ಬಗ್ಗೆ ಅನ್ನುವುದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ತೋರಿಸಿದ್ದ. ಹಾಗಾಗಿ ಒಂದು ರೀತಿಯಿಂದ ಧರ್ಮದ ಬಗ್ಗೆ ಬಹಳ ಕ್ರಾಂತಿಕಾರಿಯಾದ ಒಂದು ನಿರ್ಣಯವನ್ನ ಕೃಷ್ಣನ ನಡೆಯಲ್ಲೇ ತೋರಿಸಿದ್ದಾನೆ. ಸುಳ್ಳು ಹೇಳುವುದು ಕೂಡ ಸತ್ಯ ಆಗಬಹುದು. ಯಾವ ಸುಳ್ಳು ಹೇಳುವುದರಿಂದ ಸಮಾಜಕ್ಕೆ ಕ್ಷೇಮ ಆಗತ್ತೆ, ನನಗೆ ಕ್ಷೇಮಕ್ಕೋಸ್ಕರ ಇನ್ನೊಬ್ಬರಿಗೆ ಟೊಪ್ಪಿ ಹಾಕುವುದಕ್ಕೋಸ್ಕರ ಹೇಳುವ ಸುಳ್ಳಲ್ಲ, ನನಗೆ ಕಷ್ಟ ಬಂದರೂ ಇನ್ನೊಬ್ಬರಿಗೆ ಸುಖ ಆಗುವುದಕ್ಕೋಸ್ಕರ ಹೇಳುವ ಸುಳ್ಳು ಕೂಡ ಧರ್ಮ ಅಂತ ಅನ್ನೋದನ್ನು ಕೃಷ್ಣ ಮಹಾಭಾರತದಲ್ಲಿ ಹೇಳಿದ. ಹೀಗೆ ಒಂದು ದೃಷ್ಟಿಯಿಂದ ಬಹಳ ಕ್ರಾಂತಿಕಾರಿಯಾದ ಧರ್ಮದ ಸಂಕೀರ್ಣತೆಯನ್ನು ನಮ್ಮ ಮುಂದೆ ತೆರೆದಿಡುವ ಮಹಾಭಾರತದ ಎಸೆನ್ಸು ಭಗವದ್ಗೀತೆ. ಅಂಥ ಭಗವದ್ಗೀತೆಯ ಬಗ್ಗೆ ಇದು ಸ್ಥೂಲವಾಗಿ ಭಗವದ್ಗೀತೆಯ ಚಿತ್ರಣ. ಇದರ ಬಗ್ಗೆ 40 ವರ್ಷದಿಂದ ನನಗೊಂದು ಆಗಿರತಕ್ಕ ವಿಚಿತ್ರ ಅನುಭವ ಏನು ಅಂದ್ರೆ, 40-50 ವರ್ಷದಿಂದ ನಾನು ಭಗವದ್ಗೀತೆಯನ್ನು ಓದ್ತಾ ಇದ್ದೇನೆ. ಪ್ರತಿ ಬಾರಿ ಓದಿದಾಗಲೂ ನನಗೆ ಅದು ಹೊಸ ಗ್ರಂಥವಾಗಿ ಕಾಣ್ತಾ ಇದೆ. ಅಯ್ಯೋ, ಇದು ಹಿಂದೆ ಓದಿದ್ದೆ, ಇದನ್ನೇನು ಯಾವ ಕಾದಂಬರಿ ಓದಿದ್ರೆ ಹೀಗಾಗತ್ತೆ ಹೇಳಿ. ಪ್ರತಿ ಬಾರಿಯೂ ನಾನು ಹೊಸ ವಿದ್ಯಾರ್ಥಿಯಾಗಿ ಓದ್ತೇನೆ. ಪ್ರತಿ ಬಾರಿಯೂ ಅದು ಹೊಸ ಗ್ರಂಥವಾಗಿ ಹೊಸ ರೀತಿಯಿಂದ ನನ್ನ ಮುಂದೆ ಅದು ತೆರೆದುಕೊಳ್ಳುತ್ತೆ. ಜಗದಗಿಣಿಯೇ ಮೂಜಗದ ಕಣ್ಮಣಿಯೇ ಸೋಜಿಗದ ಗನಿಯೇ ಮಧ್ವಮುನಿಯೇ
ನವಿದಿರುವೆ ಗುರುವೆ ನೀ ದಿವ್ಯ ತತ್ವದ ಕಣ್ಣು ನಮಗೂ ತಿನಿತಯ್ಯ ಆರಸದ ಗಿಣ್ಣು ಏನು ಪುಣ್ಯ ಮಾಡಿತ್ತೋ ಈ ನೆಲದ ಮಣ್ಣು ಪಾವನವಾಯಿತು ನಿನ್ನ ಕಂಡ ಕಣ್ಣು ಆನಂದ ತೀರ್ಥ ಗುರು ನೀನು ಆನಂದಿ ನಿದ್ದೆಯಿಂದೆಚ್ಚರಿಸಿ ಮತ್ತು ತಂದಿ ಹರಿಯೇ ಪರದೈವತವು ಎಂದೆನುತ ಬಂದಿ ನಿನ್ನರಿತವರಿಲ್ಲ ಬಹಳ ಮಂದಿ ದೇವಲೋಕದ ಬೆಳಕ ಭುವಿಗಿಳಿಸಿದವನೇ ಮುಗಿಲ ಭಾಗ್ಯದ ಬಾಗಿಲನ್ನು ತೆರೆದವನೇ ನೀನೇರಿದೆತ್ತರವ ಕಂಡವರು ಯಾರು ನಮಗೂ ತೋರಯ್ಯ ಆ ಬೆಳಕಿನೂರು ಕಡಲಿನಲ್ಲಿ ಹಡಗನ್ನು ಮುಳುಗಿಸಿದ ಗಾಳಿ ಕಡಲಿಂದ ಕೃಷ್ಣನನ್ನು ತಂದ ಗಾಳಿ ಕೈ ಮುಗಿದು ಬೇಡುವೆನು ಕ್ಷಮೆಯನ್ನು ಕೇಳಿ ಬೀಜಾಕ್ಷರವ ಬಿತ್ತು ಎದೆಯನ್ನು ಸೀಳಿ ಎಂದು ಬಂದೀತಯ್ಯ ನನ್ನ ಸೇವೆಯ ಪಾಳಿ ತಲೆಯ ಮೇಲಿದಿತಯ್ಯ ನಿನ್ನ ಪದ ಧೂಳಿ ಕಡಲಿನಲ್ಲಿ ಹಡಗನ್ನು ಮುಳುಗಿಸಿದ ಗಾಳಿ ಕಡಲಿಂದ ಕೃಷ್ಣನನ್ನು ತಂದ ಗಾಳಿ ಕೈ ಮುಗಿದು ಬೇಡುವೆನು ಕ್ಷಮೆಯನ್ನು ಕೇಳಿ ಬೀಜಾಕ್ಷರವ ಬಿತ್ತು ಎದೆಯನ್ನು ಸೀಳಿ ಎಂದು ಬಂದೀತಯ್ಯ ನನ್ನ ಸೇವೆಯ ಪಾಳಿ ತಲೆಯ ಮೇಲಿದಿತಯ್ಯ ನಿನ್ನ ಪದ ಧೂಳಿ ಜಗದಗಿಣಿಯೇ
ಜ್ಞಾನದ ಕಣ್ಮಣಿಯೇ ಸೋಜಿಗದ ಗನಿಯೇ